ಅಕಾಡೆಮಿಯ ಪ್ರೊಫೆಸರ್ ಎಂ.ಎ. ಹೆಗಡೆ ಅವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿ ಈ ಕಾರ್ಯಕ್ರಮದ ಘನತೆ ಗೌರವವನ್ನು ಹೆಚ್ಚು ಮಾಡಿದೆ ಎಂದು ಹೇಳುತ್ತಾ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿರುವಂತಹ ಶಿವರುದ್ರಪ್ಪ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಲ್ಲಿ ಈ ಹಿಂದೆ ನಿಂತು ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ಶ್ರೀಕಾಂತ್ ಸಿದ್ದಾಪುರ ಅವರಿದ್ದಾರೆ, ರಾಘವೇಂದ್ರ ಮಯ್ಯ ಅವರಿದ್ದಾರೆ. ಇವರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಗಾನಾರಾಧನೆ ಕಾಳಿಂಗನಾವುಡರಿಂದ ಜನಪ್ರಿಯವಾದ ಗೀತೆಗಳು, ಪದ್ಯಗಳು ಮತ್ತು ಅವರಿಂದ ಪ್ರೇರಿತರಾದ ಭಾಗವತರಿಗೆ ಅವರಿಗೆ ಇಷ್ಟವಾದ ಪದ್ಯಗಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ಜನಾರ್ದನ ಎಂ.ಎಸ್. ಅವರನ್ನು ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಗಾನಾರಾಧನೆಯ ಈ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ, ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಒತ್ತಿರುವಂಥ ವಿಭಿನ್ನ ಶೈಲಿಯ, ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುವ ವಿಭಿನ್ನ ಸಾಧಕರಾದಂಥ ತಿರುವಳಿ ಭಾಗವತನ ಪರಿಚಯಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಸ್ತುತ ಮಂದಾರ್ತಿ ಮೇಳದ ಪ್ರಧಾನ ಭಾಗವತರು, ಕಾಳಿಂಗನಾವುಡ ಒಡನಾಡಿ, ಸಾಕಷ್ಟು ಅನುಭವದ ಸಿಂಧು ಆಗಿರುವ ಮಾನ್ಯಶ್ರೀ ಸದಾಶಿವ ಅಮೀನ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಗೋಪಾಡಿ ವಿಠಲ್ ಪಾಟೀಲ್ರ ಶಿಷ್ಯರು, ಸಾಕಷ್ಟು ಬಡಗಿನ ಮೇಳಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವ ಮಲೆನಾಡಿನ ಹೆಮ್ಮೆಯ ಪ್ರತಿಭೆ ಶಿವಶಂಕರ ಭಾಗವತ್ ಮತ್ತು ಆನೆ ಹರಿಹರಪುರ ಇವರಿಗೆ ಆದರಣೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೊಂಬಾಯಿಯಲ್ಲಿ ನೆಲೆಸಿರುವ, ಮೂಲತಃ ಮಾಳದವರಾದ, ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಕಲಿತಂತಹ ರಾಘವೇಂದ್ರ ಭಟ್ ಇವರಿಗೆ ಎಲ್ಲರ ಪರವಾಗಿ ಆದರದ ಸ್ವಾಗತ. 3 ಜನ ಭಾಗವತರಿಗೆ ಸಮರ್ಥ ಸಾಥಿಯನ್ನು ನೀಡಲಿರುವ ಆತ್ಮೀಯ ಗೆಳೆಯ ಮಲೆನಾಡಿನ ಅದ್ಭುತ ಪ್ರತಿಭೆ ಗಣೇಶ್ ಮೂರ್ತಿ ಹುಲಗಾರ್ ಆತ್ಮೀಯವಾದ ಸ್ವಾಗತ. ಹಾಗೆ ಹಿಮ್ಮೇಳದಲ್ಲಿ ಚಂಡೆಯ ವಾದನೆ ಸಹಕರಿಸುತ್ತಿರುವ ಸಾಕಷ್ಟು ಅನುಭವದ ನಿಧಿಯಾಗಿರುವಂಥ ಮಿತ್ರ ನಾಗರಕುಡಿಯ ಕೃಷ್ಣಮೂರ್ತಿಯವರಿಗೆ ಆತ್ಮೀಯವಾದ ಸ್ವಾಗತ. ಅಕಾಡೆಮಿ ಸದಸ್ಯರು, ಆತ್ಮೀಯ ಆದರಣೀಯ ವೀಕ್ಷಕ, ಪ್ರೇಕ್ಷಕ, ವಿಮರ್ಶಕ ಎಲ್ಲ ಬಂಧುಗಳನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾ, ರಾಗವೈವಿಧ್ಯ, ಸ್ವರ ವೈವಿಧ್ಯ, ತಿಟ್ಟು ಶೈಲಿಗಳ ವೈವಿಧ್ಯವನ್ನು ಹೊಂದಿರುವ ಈ ಕಾರ್ಯಕ್ರಮ ಎಲ್ಲರಿಗೂ ಮನಮುಟ್ಟುವಲ್ಲಿ ಖಂಡಿತವಾಗಿಯೂ ಸಾಧ್ಯ ಎಂಬ ಮಾತನ್ನು ಮತ್ತೆ ಮತ್ತೆ ಒತ್ತಿ ಹೇಳುತ್ತಾ, ನಿಮ್ಮೆಲ್ಲರ ಚಿತ್ತ ಇತ್ತ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಗಣೇಶ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಅಮೀನರು ಪ್ರಾರಂಭ ಮಾಡ್ತಾರೆ. ಅದಕ್ಕೂ ಮುನ್ನ ಒಂದು ಮಾತು, ಅವರವ್ರದ್ದೇ ಆಯ್ಕೆಯ ಪದ್ಯಗಳು ಉಂಟು, ಆದರೆ ಅವರ ಮುಂದಿಡುವ ನಮ್ಮ ಪ್ರಾರ್ಥನೆ ಇಷ್ಟೇ: ನಾವುಡರ ಕಾಲದಲ್ಲಿ ಅವರೊಂದಿಗೆ ಮೇಳದಲ್ಲಿ ಸಮರ್ಥವಾಗಿ ಭಾಗವತಿಕೆಯನ್ನು ಮಾಡಿದಂತಹ ನೀಲಾವರ ರಾಮಕೃಷ್ಣರವರ ಪ್ರಿಯ ಶಿಷ್ಯರಾಗಿರುವಂಥ ಸದಾಶಿವ ಅಮೀನ್ ಅವರು ಆ ಕಾಲದಲ್ಲಿ ನಾವುಡರಿಂದ ಮತ್ತು ಅಮೀನ್ ಅವರಿಂದ ಪ್ರಸಿದ್ಧವಾದಂಥ ಚೈತ್ರ ಪಲ್ಲವಿಯೋ, ಭಾನು ತೇಜಸ್ವಿಯೋ, ರಥಿರೇಖವೋ, ಹಾಗೆ ಶನೀಶ್ವರ ಮಹಾತ್ಮೆಯೋ, ಶಶಿಪ್ರಭಾ ಪರಿಣಯವೋ ಇತ್ಯಾದಿ ಪ್ರಸಂಗಗಳ ಪದ್ಯಗಳನ್ನು ಅವರು ವಿಶೇಷ ಮಹತ್ವ ಕೊಟ್ಟು ಹಾಡಬೇಕಂತಲೂ, ಭೀಷ್ಮ ವಿಜಯ, ಚಂದ್ರಹಾಸ ಇತ್ಯಾದಿ ಪದ್ಯಗಳಲ್ಲಿ ಸಾಕಷ್ಟು ಜನ ಮನದಲ್ಲಿ ನೆಲೆಸಿರುವ ಪದ್ಯಗಳನ್ನು ರಾಘವೇಂದ್ರ ಭಟ್ ಅವರು ಹಾಡಬೇಕಂತಲೂ, ಹಾಗೆ ವಿಶೇಷ ರಾಗಗಳ ಸಂಯೋಜನೆಯಲ್ಲಿ ಪೌರಾಣಿಕ ಪ್ರಸಂಗಗಳಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿರುವಂಥ ಶಿವಶಂಕರ ಭಾಗವತರವರು ಅವರದೇ ಆಯ್ಕೆಯಲ್ಲಿ ಪದ್ಯನ ಹಾಡಬೇಕಂತ ಪ್ರಾರ್ಥಿಸಿಕೊಳ್ಳುತ್ತಾ, ಸದಾಶಿವ ಅಮೀನ್ ಅವರು ಆರಂಭ ಮಾಡಬೇಕು. ತ್ರಿವಳಿ ಭಾಗವತರು ಗಣಪತಿ ಸ್ತುತಿಗೆ ಧ್ವನಿ ಕೂಡಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಗಳಾಧಿಪತಿಯೇ ನಮಃ.
ಕಮನೀಯ ಕರಾಂಬುರುಗ ಪಾಸಾಂಕುಶಧರವರ ಚಂಬರಯ ನಿವಿದು ತನಯ ಮಧುರಗೀಗ ಪಾಸಾಂಕುಶಧರವರ ಚಂಬರಯ ನಿವಿದು ತನಯ ಮಧುರ ಗೇಗ ಮಧುರ ಗೇಗ ಮಧುರ ಗೇಗ ಜಂಬವೈರಿ ವಿನುತಾಮರ ವಂದಿದ ಲಂಬೋದರ ವಿಘಾಮುದಿಯ ಕುಂಭಜ ಜಂಬವೈರಿ ವಿನುತಾಮರ ವಂದಿದ ಲಂಬೋದರ ವಿಘಾಮುದಿಯ ಕುಂಭಜ ಜಂಬವೈರಿ ವಿನುತಾಮರ ವಂದಿದ ಲಂಬೋದರ ವಿಕ್ರಾಮದ ಕುಂಭಜ ಜಂಬವೈರಿ ತ್ರೈಲೋಕ್ಯ ಸಮೋಗನ ವಾರಣ ವದನ ಮಂಗಲ ಕಲಯ ಮಂಗಲ ಕಲಯ ಸಾರಗ ಮಿಥ ಬಲೋರ ಸಬುಂಜಿತ ಸಾರಗ ಪಿತ್ತ ಬಲೋರ ಸಬುಂಜಿತ ಸುತ ಸಾರಕ ಪಿತ್ತ ಫಲೋರ ಸಂಜಿತ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ಸಾರಕ ಪಿತ್ತ ಫಲೋರ ತ್ರೈಲೋಕ್ಯ ಸುಮೋನ ವಾರಣ ವದನ ತ್ರೈಲೋಕ್ಯ ಸುಮೋನ ವಾರಣ ವದನ ಗಣೇಶ ಸ್ತುತಿಯೊಂದಿಗೆ ಶುಭಾರಂಭಗೊಂಡಿದೆ. ವಿವಿಧ ಪ್ರಸಂಗಗಳ ವಿವಿಧ ಆಯಾಮಗಳನ್ನು ಹೊಂದಿರುವ ರಾಗವೈವಿಧ್ಯ ಹೊಂದಿರುವ ಪದ್ಯಗಳನ್ನು ಆಲಿಸುವ ಸಂದರ್ಭ. ಈ ನಡುವೆ ನಮಗೆ ಅತೀವ ಸಂತೋಷ ಇನ್ನೊಂದು ಸಂಗತಿ ಅಂದರೆ ತ್ರಿವಳಿ ಭಾಗವತರೊಂದಿಗೆ ಸೇರಲಿಕ್ಕೆ ಇನ್ನೊಬ್ಬರು ಬಹು ಪ್ರತಿಭಾನ್ವಿತ ಭಾಗವತರು ಆಗಮಿಸಿದ್ದಾರೆ. ಯಕ್ಷ ಲೋಕದಲ್ಲಿ ಅದ್ವಿತೀಯವಾದಂತಹ ಪ್ರಸಂಗಗಳನ್ನು ಯಕ್ಷ ಲೋಕಕ್ಕೆ ನೀಡುತ್ತಿರುವ ಅದ್ಭುತ ಕಂಠಸಿರಿಯಿಂದ
ಗಾನಸುದೆಯನ್ನು ಹರಿಸುತ್ತಿರುವ ನೃತ್ಯಪಟುವಾಗಿ ಅನೇಕ ಪ್ರಸಂಗಗಳನ್ನು ನಿರ್ದೇಶಿಸುತ್ತಿರುವ ಬಹುಮುಖ ಪ್ರತಿಭಾನ್ವಿತ ಪ್ರಸಾದ್ ಮೊಗೆಭಟ್ ಅವರು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಾ ಎಲ್ಲರೂ ಸಹಕರಿಸಬೇಕು. ಜೊತೆಗೆ ಅವರು ಕೂಡ ವಿವಿಧ ಪೌರಾಣಿಕ ಪ್ರಸಂಗಗಳ ಆಯ್ದ ಪದ್ಯಗಳನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದು ಕ್ಷಣದಲ್ಲಿ ತಯಾರಿಗಾಗಿ. ಈ ನಡುವೆ ಶಿವಶಂಕರ ಭಾಗವತರವರು ಪದ್ಯವನ್ನು ಮುಂದುವರಿಸಬೇಕು. ಪ್ರಸಂಗ ಪಟ್ಟಾಭಿಷೇಕ. ವೀರದ ಶಾರಥಾನುಪತಿ ವೀರದ ಶಾರಥಾನುಪತಿ ಇನಗುಲು ವಾರಿಧಿಗೆ ಪ್ರತಿ ಚಂದ್ರನು ಇನಗುಲು ವಾರಿಧಿಗೆ ಪ್ರತಿ ಚಂದ್ರನು ಧಾರಿಣಿಯ ಆಳ್ತಿರಲು ಕುಶಿಕ ಕುಮಾರನು ಕರೆದೊಯ್ಯಲು ಧಾರಿಣಿಯ ಆಳ್ತಿರಲು ಧಾರಿಣಿಯೋ ಕುಶಿಕ ಕುಮಾರನು ಕರೆದೊಯ್ಯಲು ಯಜ್ಞಕ್ಕೆಂದು ಜನಕರಾಯನು ಧನುವೋ ಧನುವನೇತಿಯೇ ಜನಕಜೇಯ ಸಹಿತಾಗಿರೋ ಮುನಿಯ ಯಾಗ ಕಾಯ್ದ ಯೋಧ್ಯೆಗೆ ಮುನಿಯ ಯಾಗವ ಕಾಯ್ದ ಯೋಧ್ಯೆಗೆ ಘನ ಪರಾಕ್ರಮಿ ಬಂದನು ರಾಮಚಂದ್ರ ಧರಣಿ ಅಧಿಪತಿತ್ವ ರಾಮಗದರೆ ಧರಣಿ ಅಧಿಪತಿತ್ವ ರಾಮಗದರೆ ನಿನ್ನ ಭರತಗದರಲ್ಲಿ ಜಗರಿ ಅಹುದಮ್ಮ ಭರತಗದರಲ್ಲಿ ಜಗರಿ ಅಹುದಮ್ಮ ತರುಣಿ ಜಾನಕಿ ಪಟ್ಟದರಸಿ ಆಗುವಳು ತರುಣಿ ಜಾನಕಿ ಪಟ್ಟದರಸಿ ಆಗುವಳು ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ ನೀ ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ
ಭಾಗವತರ ವಿನಂತಿ ಒಂದೊಂದೇ ಪದ್ಯಗಳತ್ತ ಹೋಗುವಂಥ ವಿನಂತಿ ಮಾಡಿಕೊಳ್ಳುತ್ತಾ ಸದಾಶಿವ ಅಮೀನವರ ಕಂಠಸಿರಿಯಲ್ಲಿ ನೂತನ ಪ್ರಸಂಗದ ಪದ್ಯಗಳನ್ನು ಕೇಳೋಣ. ಶ್ರೀಯುತ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅವರ ವಿರಚಿತ ಚೈತ್ರ ಪಲ್ಲವಿ ಈ ಪ್ರಸಂಗದ ನಮ್ಮ ಗುರುಗಳು ಹಾಡಿದಂತ ಒಂದು ಪದ್ಯ. ಮೊದಲ ನೋಟದಲ್ಲಿ ಎಲ್ಲ ಹೃದಯ ಕಟ್ಟೆಗ ಮೊದಲ ನೋಟದಲ್ಲಿ ಎಲ್ಲ ಹೃದಯ ಕಟ್ಟೆಯ ಮೊದಲ ನೋಟದಲ್ಲಿ ಎಲ್ಲ ಹೃದಯ ಕಟ್ಟೆಗ ಮದನ ತನು ಸದೆದು ಸೆಳೆನೆಯ ಮದನ ತನು ಸದೆದು ಸೆಳೆನೆಯ ಮೊದಲ ನೋಟದಲ್ಲಿ ಎನ್ನ ಹೃದಯ ಕಟ್ಟೆಯ ಮದನ ಬಾಣದಿಂದ ತನುವ ಸದೆದು ಸೆಳೆದೆಯ ಮದನ ತನುವ ಸದೆದು ಸೆಳೆದೆಯ ಮಧುರ ಭಾವ ಇತ್ತು ಮನಕ್ಕೆ ಮುದವದಲ್ಲೆಯ ಮಧುರ ಭಾವ ಮಧುರ ಭಾವ ಮಧುರ ಭಾವಗಿತ್ತು ಮನಕ್ಕೆ ಮುದವ ತಂದೆಯ ಮದುವೆಯ ಮದುವೆಯ ಎನ್ನ ಬಾಳ ಮುದದಿ ಬೆಳಗುಯ ಮದುವೆಯ ಎನ್ನ ಬಾಳ ಮುದದಿ ಬೆಳಗುಯ ಮಧುರ ಭಾವ ಇತ್ತು ಮನಗೆ ಮುದವ ತಂದೆಯ ಮದುವೆಯಾಗುತ್ತೆನ್ನ ಬಾಳ ಮುದದಿ ಬೆಳಗುಯ ಮದುವೆಯ ಮುದದಿ ಬೆಳಗುಯ ಮಧುರ ಭಾವ ಇತ್ತು ಮನಗೆ ಮುದವ ತಂದೆಯ ಮನಗೆ ಮುದವ ತಂದೆಯ ಮದುವೆಯ ಎನ್ನ ಬಾಳ ಮುದರಿ ಬೆಳಗ್ಗೆಯ ಬಾಳ ಮುದರಿ ಬೆಳಗ್ಗೆಯ ಬಾಳ ಮುದರಿ ಬೆಳಗ್ಗೆಯ ಹೃದಯ ಕಥೆಯ ಮೊದಲ ನೋಡದಲ್ಲಿ
ಎನ್ನರದಯ ಕಟ್ಟಿಯ ಮದನ ಮಾಡಲಿ ತನುವ ಸರಿದು ಚಲದೆಯ ರಾಘವೇಂದ್ರ ಭಟ್ ಅವರು ಸಾಲು ಶೃಂಗಾರದ ಅಗತ್ಯದ ಪದ್ಯಗಳನ್ನು ಹಾಡಲಿಕ್ಕಿದ್ದಾರೆ, ಆಲಿಸೋಣ. ಧರಣಿ ಪದ್ಮಜಿ ಧನುಜೇಂದ್ರನ ಕಾಣುತ್ತ ಧನುಜೇಂದ್ರನ ಕಾಣುತ್ತ ಧರಣಿ ಪದ್ಮಜಿ ಧನುಜೇಂದ್ರನ ಕಾಣುತ್ತ ಧರಣಿ ಪದ್ಮಜ ಧನುಜೇಂದ್ರನ ಕಾಣುತ್ತ ಧನುಜೇಂದ್ರನ ಕಾಣುತ್ತ ಸ್ಮರತಿಯುಳು ಬಡಲಿ ಸ್ಮರತಿಯುಳು ಬಡಲಿ ಶಿರವಾಯ್ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನು ಶಿರವಾಯ್ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನು ಕರೆವರು ಅಂಬೆ ಎನ್ನ ಕರೆವರು ಅಂಬೇಂದು ಶಿರವಾಯ್ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನು ಕರೆವರು ಅಂಬೇಂದು ಎನ್ನ ಕರೆವರು ಅಂಬೇಂದು ಶಿರವಾಯ್ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನು ಕರೆವರು ಅಂಬೆಂದು ಧರಣಿ ಪದ್ಮಜೆ ಧನುಜೇಂದ್ರನ ಕಾಣುತ್ತ ಸ್ಮರಗತಿಯೊಳು ಬಡಲಿ ಸುರನರೋರು ಯಾರಿಂಥ ಅಧಿಗನೋ ಶೌರ್ಯದೇ ಧೀಂ ತತ್ತರಿ ಧೀಂ ತತ್ತರಿ ಧೀಂ ತತ್ತರಿ ಧೀಂ ತತ್ತರಿ ಸುರನರೋರು ಯಾರಿಂಥ ಅಧಿಗ
ಕೇಳಿಯಲಿ ನಿನ್ನ ಕರುಣದಿ ಒಲಿಸಿನ ಸ್ಮರ ಕೇಳಿಯಲಿ ನಿನ್ನ ಹರುಷಗೋಳಿಮೆ ಸುಂದರಿ ಸ್ಮರ ಕೇಳಿಯಲಿ ನಿನ್ನ ಹರುಷಗೋಳಿ ಸುಂದರಿ ಕರುಣನೆ ಒಲಿಸಿನ್ನ ಸ್ಮರ ಕೇಳಿಯಲಿ ನಿನ್ನ ಹರುಷಗೋಳಿ ಗಾನಾರಾಧನೆ ಕಾರ್ಯಕ್ರಮಕ್ಕೆ ಇದೀಗ ಸೇರ್ಪಡೆಗೊಳ್ಳುತ್ತಿರುವ ಗೋರ್ಪಾಡಿ ವಿಠಲೇರವರ ಶಿಷ್ಯರು ಯಕ್ಷಕವಿ, ವಾಗ್ಮಿ, ಪ್ರಸಂಗ ನಿರ್ದೇಶಕ, ಬಹುಮುಖ ಪ್ರತಿಭಾನ್ವಿತ ಶ್ರೀ ಪ್ರಸಾದ್ ಕುಮಾರ್ ಮೊಗೆಬೆಟ್ಟವರನ್ನು ಸರ್ವರ ಪರವಾಗಿ ಆತ್ಮೀಯವಾಗಿ ಆದರದಿಂದ ಬರಮಾಡಿಕೊಳ್ಳುತ್ತಾ ರತ್ನಾವತಿ ಕಲ್ಯಾಣ ನಂದಳಿಕೆ ಲಕ್ಷ್ಮೀನಾರಾಯಣ ಪರ ಅದ್ಭುತ ಕೃತಿ, ಈ ಕೃತಿಯ ಪದ್ಯವನ್ನು ಹಾಡಬೇಕು ಅಂತ ವಿನಂತಿ. ವಿಭವಕ್ಕೆ ಮೆಚ್ಚಿ ಕಾಡ ವಿಭವಕ್ಕೆ ಮೆಚ್ಚಿ ಮನದೊಳಗಾಡಿದನು ಪಿಂತಿ ವಿಪಿನವನು ನೋಡಲಿಲ್ಲವೋ ಪಿಂತಿ ವಿಪಿನವನು ನೋಡಲಿಲ್ಲವೋ ಹೊಸದು ಪಿಂತಿ ವಿಪಿನವನು ನೋಡಲಿಲ್ಲವೋ ಹೊಸದೆನುತ ಮತ್ತಿರದೆ ಕಾಣುತ್ತಿರೆ ಏನ ಬೇಳುವೆ ನೀ ಸೋಜಿಗ ಇದು
ಉಪ್ಪರಿಗೆ ವೈಭವವ ಬಣ್ಣ ಉಪ್ಪರಿಗೆ 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 ವೈಭವವ ಬಣ್ಣ ಉಪ್ಪರಿಗೆ ವೈಭವವ ನೋಡಿ ತಣ್ಣಗಾಯಿತು ತೃಷ ಬೇಳಲೆ ನಿರವ ಬಣ್ಣ ಉಪ್ಪರಿಗೆ ವೈಭವವ ನೋಡಿ ತಣ್ಣಗಾಯಿತು ತೃಷ ಬೇಳಲೆ ನಿರವ ಏನ ಪೇಳುವೆನಿ ಸೋಜಿಗವ ಏನ ಪೇಳುವೆನಿ ಸೋಜಿಗವ ಇದ ತಾನೇ ಕಟ್ಟಿಯುವುದರು ತಿಳಿಯ ನಿಜವ ಏನ ಪೇಳುವೆ ಏನ ಪೇಳುವೆ ಏನ ಪೇಳುವೆ ಈ ಸೋಜಿಗವ ಆತ್ಮೀಯರೇ ಮಾಯಾಮೃಗ ಒಂದು ನಿಮಿಷ. ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ವೃತ್ತ ಆರಕ್ಷಕ ನಿರೀಕ್ಷಕರಾಗಿರುವಂತಹ ನನ್ನ ನೆಚ್ಚಿನ ಅಧಿಕಾರಿಗಳು ಮಾನ್ಯ ಸಿದ್ದರಾಮ ಸರ್ ಅವರು ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಕೃತಜ್ಞತೆ ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಕೋವಿಡ್ ಕಾಲದಲ್ಲಿರುವಾಗ ಚೆನ್ನಾಗಿ ಮಾಡಿ ಅಂತ ಹೇಳಿ ಅವರು ಎಲ್ಲ ನಮ್ಮ ಕಿರುಚಿತ್ರಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಕೋವಿದ ನೀತಿಯ ಮಾತನು ಕೋವಿದ ನೀತಿಯ ಮಾತನು ಭಾವಗೀತ ಪೇಳ್ದುವರ ನೊಡಬಡಿಸಿದಳು ರಾವಣಕ್ಕೆ ರಾವಣಕ್ಕೆ ತನ್ನಯ ಮಾವ ಮಾರೀಚನು ಬಳಿಗೆ ಬಂದಿಂತೆಂದು ಆ ಮಾರೀಚ ನಿಶೋಚರ ಸಂತತ ವೀರ ಮಾರೀಚ ನಿಶೋಚರ ಸಂತತ ವೀರ ಮನೋಹರ ವಿಕ್ರಮ ಶೌರ್ಯ ವೀರ ಮನೋಹರ ವಿಕ್ರಮ ಶೌರ್ಯ ಮಾರಂಗ ಶರೀರ ಮನೋಹರ ಕಾರುಣ್ಯ ಸಮುದ್ರ ಗಂಭೀರ ಕಾರುಣ್ಯ ಸಮುದ್ರ ಗಂಭೀರ
ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನುಗುರ ಭಾವಂಗಳು ಸಾಲಿನುಗುರ ಭಾವಂಗಳು ತನ್ನಂಗ ಧಿನ್ನಂಗ ದಿಕ್ಕಿಡತೋ ತನ್ನಂಗ ಧಿನ್ನಂಗ ದಿಕ್ಕಿಡತೋ 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 ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನುಗುರ ಭಾವಗಳು ತನ್ನಂಗ ಧಿನ್ನಂಗ ದಿಕ್ಕಿಡತೋ ತನ್ನಂಗ ಧಿನ್ನಂಗ ದಿಕ್ಕಿಡತೋ ಎಂದು ಕುಣಿವ ಮೆಗವಾಗ ಆ ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನುಗುರು ಭಾವಂಗಳು ತನ್ನಂಗ ದಿನ್ನಂಗ ದಿಕ್ಕಿಡತೋ ಇವಾಗ ಶ್ರೀಯುತ ಕಂದಾವರ ರಘುರಾಮ್ ಶೆಟ್ಟಿಯವರ ವಿರಚಿತ ಶ್ರೀದೇವಿ ಬನಶಂಕರಿಯ ಒಂದು ಪದ್ಯ. ಒಲಿನವರಯ ಒಲಿಬವಗೆ ದಾತ ಕೇಳೋ ಒಲಿನವರಯ ಒಲಿಬವಗೆ ದಾತ ಕೇಳೋ ನೀಡಿ ಗೆಲುವು ಕೊಟ್ಟರ ನಗೆ ಬೀಳಿ ದಾತ ಬೀಳು ನೀಡಿ ಗೆಲುವು ಕೊಟ್ಟರು ಎನಗೆ ಬೀಳೆ ದಾತ ಬೀಳು ಪರಮವೀರ ಸುಗುಣನಂತೆ ತಾತ ಕೇಳು ಪರಮವೀರ ಸುಗುಣನಂತೆ ತಾತ ಕೇಳು ಹೇಮಪುರದ ದೊರೆಯ ಸೇರೆ ಬಯಕೆ ತಾತ ಕೇಳು ಹೇಮಪುರದ ದೊರೆಯ ಸೇರೆ ಬಯಕೆ ತಾತ ಬೀಳು
ತಾತ ಕೇಳು ಕೇಳಿದೊಳಗೆ ಬೇದನಿದು ತಾತ ಬೀಳು ಮುಂದೆ ಬಾಳಲಿಪಿಯ ಮೀರಲೊಣ್ಣೆ ತಾತ ಬೇಗೇಳು ಮುಂದೆ ಬಾಳಲಿವೆ ಮೀರಲೊಣ್ಣೆ ತಾತ ಬೀಳು ವರಿದವರನ ಒಲಿವ ಭಾಗ್ಯ ವರಿದವರನ ಒಲಿವ ಭಾಗ್ಯ ತಾತ ಬೀಳು ಕಾಳಿಂಗನವರ ಅತಿ ಪ್ರೀತಿಯ ರಾಗ ಅದು. ಇದು ಬೇಗಡೆ ಮಟ್ಟಿನಲ್ಲಿ ಬೇಗಡೆ ರಾಗ. ಬಹಳ ಭಾಗವತರು ಈಗ ಆ ರಾಗವನ್ನೇ ಉಪಯೋಗ ಮಾಡೋದಿಲ್ಲ, ಯಾಕಂತ ಹೇಳಿ ಗೊತ್ತಿಲ್ಲ. ನಾನೊಂದು ಸಣ್ಣ ಪ್ರಯತ್ನ ಹಾಡ್ಲಿಕ್ಕೆ ಮಾಡುತ್ತೇನೆ. ಪರಮ ವಿಕ್ರಮನೋಳು ಸ್ವಕರಗಿಲಿ ಪರಮ ವಿಕ್ರಮದೋಳು ಸ್ವಕರಗಿಲಿದೆರ್ಗೆ ಕರೆದಿವೆ ಎಂದೆನು ಧರಣಿ ಪಾಲಕರನ್ನು ಧರಣಿ ಪಾಲಕರನ್ನು ಕರೆದಿ ಮತ್ತಿಗ ಕರುಣ ಕರುಣದಿ ಲೋಲಿಸೆಯೋ ಧರಣಿ ಪಾಲಕರನ್ನು ಕರೆದಿ ಮತ್ತಿಗ ಕರುಣದಿ ಕರುಣದಿ ಲೋಲಿಸೆಯೋ ಪರಮ ವಿಕ್ರಮಗಳು ಸಗರಗಳಿದಕ್ಕೆ ಕರೆದಿವೆ ಎಂದೆನು ಅವರ ಇನ್ನೊಂದು ಅತಿ ಮೆಚ್ಚಿನ ರಾಗ ತೋಡಿ ರಾಗ. ಭಾಗವತರು ಅದ್ಭುತವಾಗಿ ಹಾಡುತ್ತಿದ್ರು. ಅದು ಹಾಡುವ ಒಂದು ಸಣ್ಣ ಪ್ರಯತ್ನ. ಕೇಳು ಭೀಷ್ಮಾಚಾರ್ಯ ಭಿನ್ನಪವೋ ಕೇಳು ಭೀಷ್ಮಾಚಾರ್ಯ ಭಿನ್ನಪವೋ ಕೇಳು ಭೀಷ್ಮಾಚಾರ್ಯ ಭಿನ್ನಪವೋ ಸತ್ಕೀರ್ತಿ ಸದ್ಗುಣ ಶೀಲ ಬೀಳುವೆ ಎನ್ನ ಮನದೊಲವೋ ಸತ್ಕೀರ್ತಿ ಸದ್ಗುಣ ಶೀಲ ಬೀಳುವೆ ಎನ್ನ ಮನದೊಲವೋ ಬೋಲಲಾಮರಿ ಬೋಲಲಾಮರ ಜಯಿಸಿ ಮೆರೆದಿ ತೋಳಿನುಳ್ಳು ಬೀದಪ್ಪಿ ಬೋಲಲಾಮರ ಜಯಿಸಿ ಮೆರೆದಿಯ ತೋಳಿನುಳ್ಳು ಬೀದಪ್ಪಿ ಬಿಗಿದಪ್ಪಿ ಮನ್ಮಥ ಕೇಳಿಯೋಳು ನೀ ಎನ್ನ ಮನವನು ಕಾಲ ಕಾಲಕ್ಕೂ ತೃಪ್ತಿಪಡಿಸದೆ
ಶೀಲ ಬೇಡುವೆ ಎನ್ನ ಮನದೊಲವೋ. ಅನೇಕ ವರ್ಷಗಳಿಂದ ಮುಂಬೈಯಲ್ಲಿ ನೆಲೆಸಿರುವಂತಹ ರಾಘವೇಂದ್ರ ಭಟ್ರಿಗೆ ಕನ್ನಡ ಲಿಪಿ ಬರುವುದಿಲ್ಲ. ಅವರು ಇಂಗ್ಲೀಷಲ್ಲಿ ಬರ್ಕೊಂಡು ಪದ್ಯ ಹೇಳುವುದು. ಆದರೂ ಅವರ ಆಸಕ್ತಿ, ಆ ಶಕ್ತಿಗೆ ನಾವು ಶರಣ ಹೇಳಬೇಕು. ಯಕ್ಷಕವಿ ಶ್ರೀ ಪ್ರಸಾದ್ ಕುಮಾರ್ ಬಗವೆಟ್ರ ಧ್ವನಿಯಲ್ಲಿ ಅಹಲ್ಯೋದ್ಧಾರದ ಒಂದು ಪದ್ಯ ಜಂಜೂಟಿ ರಾಗದಲ್ಲಿ. ಇನಕುಲೇಶ ಬಾಲರಾಮ ವನಜಲೋಚನ ಇನಕುಲೇಶ ಬಾಲರಾಮ ವನಜಲೋಚನ ಇನಕುಲೇಶ ಬಾಲರಾಮ ವನಜಲೋಚನ ರಾಮ ವನಜಲೋಚನ ವಿನಯದಿಂದ ಮಿಥಿಲಪುರಕ್ಕೆ ಹೋಗಬೇಕಲೈ. ವಿನಯದಿಂದ ಮಿಥಿಲಪುರಕ್ಕೆ ಹೋಗಬೇಕಲೈ. ವಿನಯದಿಂದ ವಿನಯದಿಂದ ಮಿಥಿಲಪುರಕ್ಕೆ ಹೋಗಬೇಕಲೈ. ಜನಕರಾಯ ತಾನು ಮಾಳ್ಪ ಒಂದು ಮದುವೆಯ. ಜನಕರಾಯ ತಾನು ಮಾಳ್ಪ ಒಂದು ಮದುವೆಯ. ಜನಕರಾಯ ತಾನು ಮಾಳ್ಪ ಒಂದು ಮದುವೆಯ. ಮನುಮಥಾರಿ ಧನುವಗೋಡವರು ಬಾಲಕ. ಆ ಮನುಮಥಾರಿ ಧನುವಗೋಡವರು ಬಾಲಕ. ರಾಮ ಜನಕರಾಯ ತಾನು ಮಾಳ್ಪ ಒಂದು ಮದುವೆಯ. ಜನಕರಾಯ ತಾನು ಮಾಳ್ಪ ಒಂದು ಮದುವೆಯ. ಮನುಮಥಾರಿ ಧನುವನೋಡಬಹುದು ಬಾಲಕ. ಮನುಮಥಾರಿ ಧನುವನೋಡಬಹುದು ಬಾಲಕ. ರಾಮ ಇನಕುಲೇಶ ಬಾಲರಾಮ. ಇನಕುಲೇಶ ಬಾಲರಾಮ ವನಜಲೋಚನ. ಪ್ರಸಂಗ ಸೀತಾಪಹರ. ಭಿಕ್ಷೆಯ ನೀಡೇ ದೇವಿ. ಓ
ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆಗೈದಿಲ್ಲಿ ಬಂದೆ ಕಾಣಮ್ಮ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಆ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಹೆಣ್ಣು ಜನ್ಮವೇ ಸಾಕು ಎನ್ನ ಕಂಡು ಮೊರೆಯೋ ಹೆಣ್ಣು ಜನ್ಮವೇ ಸಾಕು ಎನ್ನ ಕಂಡು ಮರೆಯೋ ರಾಮ ಬಂದು ಕಣ್ಣಲ್ಲಿ ಕಾಣಬಾರದೆ ಎನ್ನ ವಿಧಿಯ ಶ್ರೀರಾಮ ಹೆಣ್ಣು ಜನ್ಮವೇ ಸಾಕು ಹೆಣ್ಣು ಜನ್ಮವೇ ಸಾಕು ಎಲ್ಲಿಗೆ ವಯಸ್ಸಿದೆಯೋ ಎಲ್ಲಿಗೆ ವೈವಸ್ಸಿದೆಯೋ ದುಡು ಕಳ್ಳರಂತ ಜಗನ್ಮಾತೆಯ ದುಡು ಕಳ್ಳರಂತ ಜಗನ್ಮಾತೆಯ ಉಳ್ಳಿದರೆ ಈ ರೀತಿಯ ಕಂಡೆ ಎಲ್ಲ ನಾವು ಈ ಖಾದೆಯ ಶ್ರೀಯುತ ಕಂದಾವರ ರಘುರಾಮ್ ಶೆಟ್ಟಿ ಅವರು ವಿರಚಿತ ವಸುವರಾಂಗಿ ಪ್ರಸಂಗದ ಒಂದು ಪದ್ಯ. ಮಂಗಲೋತ್ಸವ ನಡೆದು ಮಂಗಲೋತ್ಸವ ನಡೆದು ಕೆಲದಿನ ಹಿಂಗಿದಾರದು ತನ್ನ ರಮಣನ ಕೆಲ ದಿನ ಹಿಂಗಿದಾದರು ತನ್ನ ರಮಣನ ಸಂಗದುಗೈ ದೊರಕದಿರಿ ರಮಣನ ಸಂಗ ಸುಖ ದೊರಕದಿರಿ ಚಿಂತಿಸಿ ಅವನಿತೆ ಇನಿಯನ ನಡತೆಗಿಲ್ದ
ಏಕೋ ತುಗುಡದಿಂದ ತಲ್ಲಣಿಸಿ ತಲ್ಲಣಿಸಿ ಮನ ಏಕೋ ತುಗುಡದಿಂದ ನಡತೆಯಿಲ್ದ ತುಗುಡದಿಂದಾಗ ದಿನಕ್ಕೊಂದು ನೆವನವ ಎನಗಿತ್ತು ದಿನಕ್ಕೊಂದು ನೆವನವ ಎನಗಿತ್ತು ಸಾನ್ನಿಧ್ಯವನೊಯ್ ದೂರಿ ಕರೆದುತ್ತ ಅನುಮಾನಗೊಳಿಸುವ ಎನಗೆಂದು ಸಾನ್ನಿಧ್ಯವನು ದೂರೀಕರಿಸುತ್ತ ಅನುಮಾನಗೊಳಿಸುವ 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 ಸಾನ್ನಿಧ್ಯವನು ದೂರೀಕರಿಸುವ ಅನುಮಾನಗೊಳಿಸುವ ಸಾನ್ನಿಧ್ಯವನ್ನು ದೂರೀಕರಿಸುತ್ತ ಅನುಮಾನಗೊಳಿಸುವ ಅನುಮಾನ 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 ಗೊಳಿಸಿ ಕಾಳಿಂಗನವರ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಚಾಂದ್ರಾಗರ ಒಂದು ಭಾವಿನಿ. ಮರುಳೆ ನೋನೋಗೀರ್ಪೆ ಮರುಳೆ ನೋನೋಗೀರ್ಪೆ ಮತ್ಪಿತ ಪರಮ ಪಾತಕಿ ಮತ್ಪಿತ ಪರಮ ಪಾತಕಿ ಸಾಲ್ವ ಮೂರ್ಖನು ಸುರನರಿ ಸುತ ಬುದ್ಧಿಹೀನನು ಸುರನರಿ ಸುತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ದುಷ್ಟ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ ಮರುಳೆ ಮರುಳೆ ಮರುಳಿನಾಗೀರ್ಪೆ ಮರುಳೆ ಮರುಳಿನಾಗೀರ್ಪೆ
ಮರುಳೇ ರಾಗ ವೈವಿಧ್ಯ, ಶೈಲಿಗಳ ವೈವಿಧ್ಯ, ಪ್ರಸಂಗ ವೈವಿಧ್ಯದ ನಡುವೆ 3 ಮಲೆನಾಡಿನ ಅದ್ಭುತ ಪ್ರತಿಭೆ, 3 ದಕ್ಷಿಣ ಕನ್ನಡದ ಪ್ರತಿಭೆ, ಸೌಹಾರ್ದಯುತ ಸಾಮರಸ್ಯಯುತವಾದ ಗಾನಾರಾಧನೆಯನ್ನು ಆಸ್ವಾದಿಸಲು ಬಂದಿರುವಂಥ ಬಿ ಎಲ್ ರವಿಕುಮಾರ್, ನಯನ್ ಸರ್ ಎಲ್ಲರನ್ನು ವಿಶೇಷವಾಗಿ ಸ್ವಾಗತಿಸ್ತಾ ಈಗ ಯಕ್ಷಕವಿ ಪ್ರಸಾದ್ ಕುಮಾರ್ ಮಗವೆಟ್ರ ಕಂಠದಲ್ಲಿ ಕೃಷ್ಣಾರ್ಜುನ ಪ್ರಸಂಗದ ಧನ್ಯಾಶಿ ರಾಗದ ಅದ್ಭುತ ಪದ್ಯ. ಮನೆ ಬಾರೆ
ಪ್ರಸಂಗ ಭೀಷ್ಮ ಪ್ರತಿಜ್ಞೆ. ಅಂಬಿಗರಿಗಧಿಪನಾದೋ ಅಂಬಿಗರಿಗಧಿಪನಾದ ಕಂದರಾತ್ಮಜೆಯು ನಾನು ಕಂದರಾತ್ಮಜೆಯು ನಾನು ಕುಂಬಿನಿಯೋಳಗೆ ಯೋಜನ ಗಂಧಿಯಂಬ ನೀನು ಹಂಬಲಿಸುವೆ ಯಾಕೆ ಬರಿದೆ ಪರಧೀರಿನ ಹಂಬಲಿಸುವೆ ಯಾಕೆ ಬರಿದೆ ಪರಧೀರಿನ ಡಂಬ ಮಾತುಗಳೆಲ್ಲ ಪಿತನ ಕೇಳಿ ಕೊಂಬುದು ನೀನು ಕಂಧರನ ನುಡಿ ಕೇಳಿ ಭೂಪಾಲದು ಗುಡವಿನು ಕಂಧರನ ನುಡಿ ಕೇಳಿ ಭೂಪಾಲದು ಗುಡವಿನು ಕಂದನ ದೊಂಗೆಯನು ಬಿಟ್ಟು ಧವತ್ರಿಯ ಆ ಮುಂದೋರ್ವಗಿಯೊಲೆನಗಂಧವಲ್ಲವು ಜನರು ನಿಂದಿಪರು ಮಗುಳೆನ್ನುತ್ತಾ ಆ ಶ್ರೀಯುತ ಬೆಳಸಲಿಗೆ ಗಣಪತಿ ಹೆಗಡೆ ಅವರ ಪ್ರಸಂಗ ಭಾನು ತೇಜಸ್ವಿ. ಇದರೊಂದು ಕಥೆ. ಮಡಕೆ ಕುಡುಕಿ ಮಾಡಿಟ್ಟೆ ಹುಡುಕಿ ಹುಡುಕಿ ಒಲಿವಾರೆ ಮಡಕೆ ಕುಡುಕಿ ಮಾಡಿಟ್ಟೆ ಹುಡುಕಿ ಹುಡುಕಿ ಒಲಿವಾರೆ ಮಡಕೆ ಕುಡುಕಿ ಮಾಡಿ ಇಟ್ಟೆ ಹುಡುಕಿ ಹುಡುಕಿ ಒಲಿವಾರೆ ಹುಡುಕಿ ಹುಡುಕಿ ಒಲಿವಾರೆ ತಡ್ಕೋ 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 ಸಿಟ್ಟ ಯಂತ್ರ ಇವನ ಅಡಿಕೆಯಿಂದ ಹೊಡಿವಾನ ಕೋಟಡ್ಕೆಯಿಂದ ಹೊಡಿವಾನ ತಡ್ಕೋ 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 ಸಿಟ್ಟ ಯಂತ್ರ ಇವನ ಅಡಿಕೆಯಿಂದ ಹೊಡಿವಾನ ಕೋಟಡ್ಕೆಯಿಂದ ಹೊಡಿವಾನ ಮಡಕೆ ಕೊಡ್ಕೆ ಮಾಡಿ ಇಟ್ರೆ ಹುಡುಕಿ ಹುಡುಕಿ ಹೊಡಿವಾನ ತಡ್ಕೋ ಜಟ್ಟ ಯಂತ್ರ ಇವನ ಅಡಿಕೆಯಿಂದ ಹೊಡಿವಾನ ತಡ್ಕೋ 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 ಜಟ್ಟ ಯಂತ್ರ ಇವನ ಅಡಿಕೆಯಿಂದ ಹೊಡಿವಾನ ಕೋಟಡ್ಕೆಯಿಂದ ಹೊಡಿವಾನ ಕೂಳಿಗಿಲ್ದ ಮೂಳ ನಾನು ಬಾಳ ನಿತ್ಯ ಒಮ್ಮೆನ ಕೂಳಿಗಿಲ್ದ ಮೂಳ ನಾನು ಬಾಳ ನಿತ್ಯ ಒಮ್ಮೆನ ಸಾಲಿ ಕಲ್ಸಿ ಕಲ್ಸಿ ಸಾಲಿ ಕಲ್ಸಿ ಕಲ್ಸಿ ಸಾಲಿ ಸಾಲಿ ಕಲ್ಸಿ ಕಲ್ಸಿ ಸಾಲಿ ಸಾಲಿ ಕಲಿಸಿ ಪಾಲಿಸಿ ಭರ ಕಾಲ ಹಿಡಿದು ಕೊಂಬೇನು ನಿಮ್ಮ ಕಾಲ ಹಿಡಿದು ಕೊಂಬೇನು ಕೂಲಿಗಿಲ್ಲ ಮೂಲ ಬಹಳ ನಿತ್ಯ ಒಮ್ಮೇನು ಸಾಲಿ ಕಲ್ದಿ ಪಾಲಿ ದ್ರವಣ ಕಾಲ ಹಿಡಿದು ಕೊಂಬೇನು ಸಾಲಿ ಕಲ್ದಿ ಪಾಲಿಸುವನ ಕಾಲ ಹಿಡಿದು ಕೊಂಬೆ ನಿಮ್ಮ ಕಾಲ ಹಿಡಿದು ಕೊಂಬೇನು
ಹೊಡಿವಾಣ ಪ್ರಸಂಗ ಭಸ್ಮಾಸುರ ಮೋಹಿನಿ ಮೋಹಿನಿಯ ಪ್ರವೇಶದ ಪದ್ಯ ಸಂಪ್ರದಾಯ ಕ್ರಮದಲ್ಲಿ ಮೋಹನ್ ಕಲ್ಯಾಣಿಯಲ್ಲಿ ಹಾಡುವಂತ ಕ್ರಮ. ಕಾಳಿಂಗನವರು ಅದನ್ನು ಬೇಹಾಗ್ ರಾಗದಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದನ್ನು ಹಾಡಲಿಕ್ಕೆ ನಾನು ಮತ್ತೆ ಭಾಗವತರು ಸದಾಶಿವ ಮೆಂಡ್ರು ಬಂದಳೊಳಗ ಮೋಹಿನಿ ಆನಂದ ಹೃದಯ ಬಂದಳು ಬಂದಳು ಮೋಹಿನಿ ಆನಂದರಿ ಬಲು ಚಂದರಿ ಮೋಯಿನಿ ಆನಂದದೆ ಬಲು ಚಂದದೆ ಬಂದಳಗೆ ಮೋಯಿನಿ ಆನಂದದೆ ಬಲು ಚಂದದೆ ಆನಂದದೆ ಸುಂದರ ರೂಪರಿ ಮಂದಗಮನರಿ ಸುಂದರ ರೂಪದಿ ಮಂದಗಮನರಿ ಮಂದ ಗಮನರಿ ಮಂದ ಗಮನರಿ ಸುಂದರ ರೂಪರಿ ಮಂದಗಮನದಿ ಮಂದಗಮನದಿ ಅಂದಗೆ ಜನ ಜನರೇ ನೋದ ಅಂದುಗೆಗಳು ಝಣ 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 ಝಣರೇನುತ ಅಂದಗೆ ಜನ 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 ಜನರೇನೋದ ಅಂದುಗೆಗಳು ಝಣ 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 ಝಣರೆನ್ನುತ್ತ ಮಂದಗೆ ಮನದೆ ಸುಂದರ ರೂಪದೆ ಅಂದುಗೆ ಗಳಗೆ ಜನ ಜನರೇನೋದ ಬಂದಳೊಳಗ ಬಂದಳೊಳಗ ಮೋಹಿನಿ ಆನಂದದಿ ಮಂದಗಮನದಿ ಮಂದ
ಜನರಿಲ್ಲುದ ಜನ ಜನರಿಲ್ಲುದ ಜನ ಜನರಿಲ್ಲುದ ಅಂದುಗೆ ಗೆಜ್ಜೆ ಜನರೇನೋದ ಅಂದುಗೆ ಗೆಜ್ಜೆ ಜನರೇನೋದ ಜನತಾನಂತ ತರಿಲ ದ್ವಂದ್ವ ಭಾಗವತಿಗೆಯಿಂದ ರಂಜಿಸಿದ ಉಭಯ ಭಾಗವತಿನ ಆಭಾರಿಗಳು. ಬಹುಮುಖ ಪ್ರತಿಭಾನ್ವಿತ ಅಕಾಡೆಮಿ ಸದಸ್ಯರು ಬಹುಕಾಲದ ಮಿತ್ರರಾದ ರಮೇಶ್ ಬೇಗಾರ್ರವರ ಅನೇಕ ಸಾಧನೆಗಳಲ್ಲಿ ರಂಗಭೂಮಿಯ ಹವ್ಯಾಸಿ ಕಲಾವಿದನೊಳಗೊಂಡ ಅದ್ಭುತ ಪ್ರಯೋಗವನ್ನು ಮಾಡಿ ಅವಿಸ್ಮರಣೀಯವಾದ ಕೊಡುಗೆಯನ್ನು ಕೊಟ್ಟದ್ದ ಸಂದರ್ಭ ನೆನೆಸಿಕೊಳ್ತಾ ಇದ್ದೇವೆ. ಅಮೃತಮತಿ ಎಂಬ ಅದ್ಭುತವಾದ ಧ್ವನಿಸುರುಳಿ ಕೇಳದವರಿಲ್ಲ. ಆ ಒಂದು ಧ್ವನಿಸುರುಳಿಯ ಒಂದು ಪದ್ಯವನ್ನು ಪ್ರಸಾದ್ ಕುಮಾರ್ ಮೊಗೆಭಟ್ಟರು ಹಾಡಬೇಕು, ಮೋಹನ ರಾಗದಲ್ಲಿ ಅಂತ ವಿನಂತಿ. ಜಲಾದೆ ತೃಪ್ತಳಾದೆ ಇಂದು ಬಾಹುಕ ಧನ್ಯಳಾದೆ ತೃಪ್ತಳಾದೆ ಇಂದು ಬಾಹುಕ ತೃಪ್ತಳಾದೆ ಇಂದು ಬಾಹುಕ ಧನ್ಯಳಾದೆ ಧನ್ಯಳಾದೆ ತೃಪ್ತಳಾದೆ ಇಂದು ಬಾಹುಕ ಇಂದು ಬಾಹುಕ ಪೂರ್ಣ ಸುಖವ ಉಂಡೆ ನಿಜವ ಚಿತ್ತ ಧನ್ಯಳಾದೆ ತೃಪ್ತಳಾದೆ ಇಂದು ಬಾಹುಕ ಪೂರ್ಣ ಸುಖವ ಉಂಡೆ ನಿಜವು ಚಿತ್ತರಂಜಕ
ವರ್ಣಭೇದ ಆದರೇನು ಗ್ರಹಿಸಿ ಮನದಲ್ಲಿ ನಿರ್ಣಯಿಸಿ ಬಯಸಿ ಬರುವೆ ನಿರ್ಣಯಿಸಿ ಬಯಸಿ ಬರುವೆ ನಿತ್ಯ ನಿಶಯಲ್ಲಿ ವರ್ಣಭೇದ ಆದರೇನು ಗ್ರಹಿಸಿ ಮನದಲ್ಲಿ ನಿರ್ಣಯಿಸಿ ಬಯಸಿ ಬರುವೆ ನಿತ್ಯ ನಿಶಯಲ್ಲಿ ನಿರ್ಣಯಿಸಿ ಬಯಸಿ ಬರುವೆ ನಿತ್ಯ ನಿಶಯಲ್ಲಿ ವರ್ಣಭೇದ ಆದರೇನು ವರ್ಣಭೇದ ಆದರೇನು ಗ್ರಹಿಸಿ ಮನದಲ್ಲಿ ನಿರ್ಣಯಿಸಿ ಬಯಸಿ ಬರುವೆ ನಿತ್ಯ ನಿಶಿಯಲಿ ನಿರ್ಣಯಿಸಿ ಬಯಸಿ ಬರುವೆ ನಿತ್ಯ ದಿಶಿಯಲಿ ಧನ್ಯಳಾದೆ 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 ತೃಪ್ತಳಾದೆ ಇಂದು ಬಾಹುಗ ಬಾಹುಗ ಪ್ರಸಂಗ ಭೀಷ್ಮ ವ್ಯಯ. ಕರುಣಾನಿಧಿ ಅವಧರಿಸು ಕರುಣಾನಿಧಿ ಅವಧರಿಸು ಸರ್ವಜ್ಞ ನೀನು ಸರ್ವಜ್ಞ ನೀನು ಚರಣ ಚರಣ ಚಿತ್ತಂಗಳು ಗೈಯೋ ಪ್ರಾರ್ಥಿಪೇನು ಚರಣ
ಪೂರ್ವದೊಳು ನಾನು ಭರಿತ ಮನವಿಟ್ಟೆ ಭರಿತ ಮನವಿಟ್ಟೆ ಭರಿತ ಮನವಿಟ್ಟ ಮನ ಮೆಚ್ಚಿ ಒಲಿದೇನು ಧರಣಿಪತಿ ಸಾಲ್ವನುಳು ಪೂರ್ವದಲ್ಲಿ ನಾನು ಭರಿತ ಮನ ಬಿಟ್ಟ ಮನ ಮೆಚ್ಚಿ ಒಲಿದೇನು ಧುರದೊಳಿವ ನಾನು ಗೆಲ್ಲುವ ಶೂರನ ಧುರದೊಳಿವನನು ಗೆಲುವ ಶೂರನು ಧುರದೊಳಿವನನು ಗೆಲುವ ಶೂರನು ಧರೆಯೊಳಿಯು ಕಾಣೆ ಸಹಜವೋ ಧರೆಯೊಳಿಯು ಕಾಣೆ ಸಹಜವೋ ಧರೆಯೊಳಿಯು ಕಾಣೆ ಸಹಜವೋ ಪರಶಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತಲಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನೊಳಗೈಯುತ ಶಿರದಿ ತೀರ್ಥವ ಧರಿಸಿ ಮಧು ಪರ್ಕಾದಿಗಳ ತಾನೇ ಇನ್ನು ಕೇವಲ 2 ಪದ್ಯಗಳೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಒಂದನ್ನು ವಿಜಯಶ್ರೀ ಪ್ರಸಂಗದಿಂದ ಸದಾಶಿವ ಅಮೀನ್ ಹೇಳ್ತಾರೆ. ಕೊನೆಯಲ್ಲಿ ಒಂದು ಸಣ್ಣ ಪ್ರಯೋಗಶೀಲತೆ, ಒಂದು ಯಕ್ಷಗಾನದ ಸೀಮೋಲ್ಲಂಘನದ ದೃಷ್ಟಿಯಿಂದ ಮರಾಠಿಯಲ್ಲಿ ಕೂಡ ಒಂದು ಪಂಡರಿನಾಥ ವಿಜಯ ಎನ್ನುವ ಪ್ರಸಂಗವನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಹೊರಗಿರುವಂತಹ ಯಕ್ಷಗಾನದ ಅಭಿಮಾನಿಗಳು ಅದರ ಒಂದು ವಿಶೇಷವಾದ ಪದ್ಯವನ್ನು ನಮ್ಮ ಮಾಳ ರಾಘವೇಂದ್ರ ಭಟ್, ಮುಂಬೈಯಿಂದ ಆಗಮಿಸಿರುವ ರಾಘವೇಂದ್ರ ಭಟ್ ನಿರ್ವಹಿಸ್ತಾರೆ. ಅಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಂತರ ಕಾಳಿಂಗನಾವಡ ರೂಪ ಒಂದು ನಾಮ ಹಲವು ಅನ್ನುವುದರ ವಿಚಾರದಲ್ಲಿ ಒಂದು 3 ರಿಂದ 4 ಜನ ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡೋದು, ತದನಂತರ ಭೋಜನ, ನಂತರ ನಾವಡರ ನೆನಪಿನ ಬುದ್ಧಿ ಕಾರ್ಯಕ್ರಮ. ಇದೀಗ ಅಮೀನ್ ಮತ್ತು ಮಾಳ ಅವರಿಗೆ ವೇದಿಕೆ. ಕಾಳಿಂಗನವರ ದಿವ್ಯ ಸನ್ನಿಧಿಗೆ ನಮಿಸುತ್ತಾ ಅವರೇ ಬರೆದಂತ ಪ್ರಸಂಗ ವಿಜಯಶ್ರೀಯ ಒಂದು ಪದ್ಯ. ಸುಖವಾಗಿ ಬಾಳಮ್ಮ
ಸುಖವಾಗಿ ಬಾಳಮ್ಮ ಸುಖವಾಗಿ ಬಾಳಮ್ಮ ನಿನ್ನರದನ ಕೂಡಿ ಸುಖವಾಗಿ ಬಾಳಮ್ಮ ನಿನ್ನರದನ ಕೂಡಿ ಲಘುಮಿ ಆದನ ಮಿತ್ರ ನಿನ್ನ ರಕ್ಷಿಸಲಿ ಲಘುಮಿ ಆದನ ಮಿತ್ರ ನಿನ್ನ ರಕ್ಷಿಸಲಿ ಸುಖವಾಗಿ ಬಾಳಮ್ಮ ಸುಖವಾಗಿ ಬಾಳಮ್ಮ ನಿನ್ನದಯದ ಕೂಡಿ ಪಂಡರಾಪುರ ಕ್ಷೇತ್ರ ಮಹಾತ್ಮೆ ಮರಾಠಿಯಲ್ಲಿ ಈ ಪ್ರಸಂಗವನ್ನು ಪ್ರಯೋಗ ನಾವು ಮುಂಬೈಯಲ್ಲಿ ಮಾಡುತ್ತಾ ಇದ್ದೇವೆ. 35 ಪ್ರದರ್ಶನಗಳು ಆಗಿದೆ. ಪುಂಡಲೀಕನಿಗೆ ಪಾಂಡುರಂಗ ವಿಠಲ ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟಾಗ ಪದ್ಯ ಮಲಯಗಿರಿ चंदनगंधित धूप तुला दाविला मलयगिरीचा चंदनगंधित धूप तुला दाविला ಚಂದನ ಗಂಜಿತ ಮಲಯಗಿರಿಜ ಚಂದನ ಗಂಜಿತ ದುಪುತುಲಾರವಿಲ मलयगिरीचा चंदन गंधित धूप तुला दाविला मलयगिरीचा चंदन गंधित धूप तुला दाविला ಮಲಯಗಿರಿಜ ಚಂದನ ಗಂಜಿತ ಧೂಪುತುಲಾರವಿಲ स्वीकारावी पूजा उठी उठी गोपाळ स्वीकार पूजे आद उठी उठी गोपाल पूर्व दिशेला पूर्व दिशेला गुलाल उधळून पूर्व दिशेला पूर्व दिशेला गुलाल उधळून ज्ञानदीप लाविला पूर्व दिशेला गुलाल उधाला ज्ञानदीप लाविला पूर्व दिशेला गुलाल उधाला ज्ञानदीप लाविला
अपने आवगी गोदन गेले मोनाय गोरदार अपने आवगी गोदन गेले अभी गेले मोनेरा धूप दीप नैवेद्य साहा धूप दीप नैवेद्य साहा सदुपचार चालला रांगोळ्यांनी सडे सजविले रस्त्या रस्त्यातून रांगोळ्या श्री गौरानी पूजात उठी उठी गोपाल उठी उठी गोपाल 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 सहनावतो सहनौ भुनक्तो सह वीर्यं करवावहै तेजस्विनावधीतमस्तु ओम शांति शांति शांति। ವಿಚಾರಗೋಷ್ಠಿಯ ಗಾನಾರಾಧನೆ ಕಾರ್ಯಕ್ರಮದಲ್ಲಿ ನಿನ್ನೆ ಅಧ್ಯಕ್ಷರು ತಮ್ಮ ಉದ್ಘಾಟನಾ ಅಧ್ಯಕ್ಷತೆಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಇವತ್ತದು ಮೀಡಿಯಾ ಕೂಡ ಅದನ್ನು ಹೈಲೈಟ್ ಮಾಡಿದೆ. ಹೇಗೆ ಮುದ್ದಣ್ಣ ಕವಿಯಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ, ಹಾಗೆ ಕಾಳಿಂಗನವರ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಸಾಧ್ಯ, ಅಥವಾ ಅವರ ಮಾರ್ಗ ಅಷ್ಟೊಂದು ಪ್ರಭಾವಶಾಲಿ ಅನ್ನುವ ಒಂದು ಬಹಳ ಮಹತ್ವದ ವಿಚಾರದ ಕಡೆಗೆ ಅವರು ನಮ್ಮ ಗಮನವನ್ನು ಸೆಳೆದರು. ಅದರ ಮೂರ್ತ ರೂಪವೆಂಬಂತೆ ಇವತ್ತಿನ ಈ ಕಾರ್ಯಕ್ರಮ ಇತ್ತು. ಇವರೆಲ್ಲರೂ ಕೂಡ ಈ ಕಾಲದ ಅತ್ಯಂತ ಜನಪ್ರಿಯ ಭಾಗವತರು ಮಾತ್ರ ಅಲ್ಲ, ಒಂದೊಂದು ಮೇಳದ ಪ್ರಧಾನ ಭಾಗವತಿಕೆಯನ್ನು ಕೂಡ ಮಾಡ್ತಾ ಇರುವವರು. ನಾವಡೀಕರಣದ ಒಟ್ಟು ಶಕ್ತಿ ಏನೆಂಬುದು ಇವತ್ತು 4 ಜನರ ಭಾಗವತರ ಏಕತ್ರ ಸ್ವರದ ಮೂಲಕ ನಾವು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವುಡರ ಒಡನಾಡಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಸದಾಶಿವ ಮೀನ್ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಲೆನಾಡಿನ ಹಿರಿಯ ಭಾಗವತರು, ಕಾಳಿಂಗನವರ ಪರಂಪರೆಯಲ್ಲಿ ಕೂಡ ಹಾಡಬಲ್ಲಂತಹ ಗೋಪಾಡಿ ಅವರ ಶಿಷ್ಯ ಹರಿಹರಪುರ ಶಿವಶಂಕರ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದ. ಇನ್ನೊಬ್ಬರು ರಾಘವೇಂದ್ರ ಭಟ್, ಇವರ ಬಗ್ಗೆ ಒಂದು ಪುಟ್ಟ ಕುತೂಹಲಕರ ಸಂಗತಿ ಏನಂದರೆ, ಅವರಿಗೆ ಕನ್ನಡ ಮಾತನಾಡೋದಕ್ಕೆ ಬರುತ್ತೆ, ಆದರೆ ಓದೋದಕ್ಕೆ ಬರೋದಿಲ್ಲ. ಅವರು ಬೊಂಬೈಯಲ್ಲೇ ಹುಟ್ಟಿ ಬೆಳೆದಿರೋದು. ಪದ್ಯ ಹೇಗೆ ಹೇಳ್ತಾರೆ ಕೇಳಿದರೆ, ಇಂಗ್ಲೀಷ್ನಲ್ಲಿ ಕನ್ನಡದ ಪದ್ಯವನ್ನು ಬರ್ಕೊಂಡು ಹೇಳ್ತಾರೆ. ಒಂದು ಚಪ್ಪಾಳೆ ಇರಲಿ ಅವರ ಸಾಧನೆಗೆ. ಮತ್ತೊಬ್ಬ ಭಾಗವತರು ಸಂಪನ್ಮೂಲ ವ್ಯಕ್ತಿಗಳಾದಂಥ ಪ್ರಸಾದ್ ಕುಮಾರ ಮೊಗೆಬಿಟ್ಟು ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ, ವಂದನಾರ್ಪಣೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಮದ್ದಳೆಯಲ್ಲಿ ಸಹಕರಿಸಿದಂತಹ ಗಣೇಶ್ ಮೂರ್ತಿ ಹುಲಗಾರು, ಮಲೆನಾಡಿನ ಪ್ರಸಿದ್ಧ ಮದ್ದಳೆ ವಾದಕರು, ಅವರಿಗೆ ಧನ್ಯವಾದ. ಚಂಡೆಯಲ್ಲಿ ಮತ್ತೊಬ್ಬ ಮಲೆನಾಡಿನ ಸುಪ್ರಸಿದ್ಧ ಕಲಾವಿದ ಹೊಸನಗರದ ನಾಗರಕೊಡಿಗೆಯ ಕೃಷ್ಣಮೂರ್ತಿ ಅವರು ಸಹಕರಿಸಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ. ಮುಂದಿನ ಗೋಷ್ಠಿ ಕಾಳಿಂಗನಾವಡ ನಾಮವೊಂದು ರೂಪ ಹಲವು, ಒಂದು ಅರೆಗಳಿಗೆಯ ಅವಧಿಯನ್ನು ಕೇಳ್ತಾ ಇದ್ದೇವೆ ಸ್ಟೇಜ್ ಸೆಟಪ್ಪಿಗೆ. ಕೂಡಲೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ.